ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನಂದ್ರೆ ಇಂಧನ ಸಚಿವ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಏನು ದಾಳಿ ಆಗಿತ್ತು, ಅದಾದ ನಂತರ ಈಗ ಬರ್ತಾ ಇರುವ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಕಾರು ಚಾಲಕರ ಮೇಲೆ ವಿಚಾರಣೆಯನ್ನ ಒಳಪಡಿಸಲಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಕಾರು ಚಾಲಕರನ್ನ ಈಗ ವಿಚಾರಣೆಗೆ ಒಳಪಡಿಸಿ ಏನು ಹಿರಿಯ IT ಅಧಿಕಾರಿಗಳು ಅವ್ರನ್ನ ಪ್ರಶ್ನಿಸ್ತಾ ಇದ್ದಾರೆ. ಮನೆಯಿಂದ ಅವ್ರನ್ನ ಹೊರಗಡೆ ಕರೆದುಕೊಂಡು ಬಂದು ತೀವ್ರವಾದಂತಹ ವಿಚಾರಣೆಗೆ ಅವರನ್ನ ಒಳಪಡಿಸಲಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲೆಲ್ಲೂ ಹೋಗ್ತಾರೆ, ಯಾರ್ಯಾರನ್ನೆಲ್ಲ ಮೀಟ್ ಮಾಡ್ತಾರೆ, ಅವರು ಬೇರೆ ಎಲ್ಲಾದರೂ ಹಣವನ್ನು ತೊಡಗಿಸಿದ್ದಾರಾ, ಈ ಎಲ್ಲ ಅವರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಅವರ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತಹ ಎಲ್ಲವನ್ನು ಕೂಡ ಅವ್ರನ್ನಲ್ಲಿ ಪ್ರಶ್ನಿಸಲಾಗ್ತಿದೆ ಅನ್ನುವಂತಹ ಮಾತುಗಳು ಮೂಲದಿಂದ ತಿಳಿದು ಬರ್ತಾ ಇದೆ. IT ಅಧಿಕಾರಿಗಳು ಇಷ್ಟೊತ್ತು ಏನು ಡಿ.ಕೆ. ಶಿವಕುಮಾರ್ ಅವರ ಕುಟುಂಬದಲ್ಲಿರುವ ಎಲ್ಲರನ್ನೂ ಕೂಡ ತನಿಖೆಗೆ ಒಳಪಡಿಸಿತ್ತು. ಮತ್ತೆ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ತಾಯಿಯನ್ನ ಕನಕಪುರದಲ್ಲಿ ಅವ್ರನ್ನ ಏನು ತನಿಖೆಗೆ ಒಳಪಡಿಸಲಾಗಿತ್ತು. ಜೊತೆಗೆ ಇಲ್ಲಿರುವಂತಹ ಮನೆ ಕೆಲಸದವ್ರನ್ನು ಕೂಡ ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡಲಾಗಿತ್ತು. ಈಗ ಏನು ಕಾರ್ ಚಾಲಕರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಶತಾಯಗತಾಯ ದಾಳಿಯನ್ನು ನಡೆಸಿದ ನಂತರದಲ್ಲಿ ಏನಾದರೂ ಒಂದನ್ನ ಹುಡುಕಲೇಬೇಕು ಅನ್ನುವಂತಹ ಒಂದು ಇರಾದೆಯೊಂದಿಗೆ ತನಿಖೆಗೆ ಇಳಿದಿದೆಯಾ IT ಅನ್ನುವಂತಹ ಒಂದು ಮಾತು ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇದೆ. ಎಸ್ ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕಾಗಿ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಏನು ಈಗ ಯಾರ್ಯಾರ ವಿಚಾರಣೆಯನ್ನ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಮಾಡಿದ್ದಾರೆ ಮತ್ತು ಎಷ್ಟು ಹೊತ್ತಿನಿಂದ ಈ ಒಂದು ವಿಚಾರಣೆ ನಡೀತಾ ಇದೆ ಗಂಗಾಧರ್? ಎಸ್ ಶರತ್, ಏನು ಬೆಳಿಗ್ಗೆ 7:00ವರೆಗೆ ಈ ಸದಾಶಿವನಗರದಲ್ಲಿರುವಂತಹ ಡಿ.ಕೆ. ಶಿವರ ಮನೆ ಮತ್ತು ಕಚೇರಿ ಮೇಲೆ ಕಳೆದಳಿ ದಾಳಿ ನಡೆಸಿರುವಂತದ್ದು. ಸುಮಾರು 10ಕ್ಕೂ ಹೆಚ್ಚು ಜನ IT ಅಧಿಕಾರಿಗಳು ಮನೆ ಮೇಲೆ ಒಳಗಡೆ ದಾಳಿ ನಡೆಸಿ ಒಂದು ದಾಖಲೆಗಳನ್ನು ಮತ್ತು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಪತ್ನಿ ಮತ್ತು ಅವರ ಏನು ರಿಲೇಟಿವ್ಸ್ ಇದ್ದಾರೆ, ಅವರ ಒಂದು ಸಮ್ಮುಖದಲ್ಲಿ ಎಲ್ಲಾ ಒಂದು ದಾಖಲೆಗಳು ಮತ್ತೆ ಅವರಿಗೆ ಸಂಬಂಧಪಟ್ಟಂತ ಜ್ಯುವೆಲರಿ ಅದನ್ನ ಎಲ್ಲ ಸಹ ಅವರ ಒಂದು ಸಮ್ಮುಖದಲ್ಲಿ ಒಂದು ವಿಡಿಯೋವನ್ನ ಮಾಡಿಕೊಂಡು ಅದರ ದಾಖಲೆಗಳನ್ನ ಮಾಹಿತಿಯನ್ನ ಸಹ ಪಡಿತಾ ಇರುವಂತದ್ದು. ಮತ್ತೆ ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ಇಲ್ಲಿ ಏನು ಮನೆಗೆ ಪ್ರಮುಖವಾಗಿ IT ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಸುಮಾರು 1 ಬೆಟಾಲಿಯನ್ CRPF ಅಂದ್ರೆ ಕೇಂದ್ರೀಯ ಮೀಸಲು ಭದ್ರತಾ ಪಡೆಯನ್ನ ಸಹ ಮನೆ ಮುಂದೆ ನಿಯೋಜನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೆಲ ಏನು ಕಾಂಗ್ರೆಸ್ ಕಾರ್ಯಕರ್ತರು ಸಹ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಕೇಂದ್ರ ವಿಭಾಗದ DCP ಆಗಿರುವಂತಹ ಚಂದ್ರಗುಪ್ತ ಅವರ ಒಂದು ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ವಹಿಸಲಾಯಿತು. 100ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡಿಕೊಂಡು ಮನೆ ಬಳಿ ಬ್ಯಾರಿಕೇಡ್ಗಳನ್ನ ಹಾಕಿ ಯಾವುದೇ ರೀತಿ ಗಂಗಾಧರ್, ಈಗ ಒಂದು ಕಡೆ ಎಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಮತ್ತೆ ಮನೆಯ ಸುತ್ತಮುತ್ತ CRPF ಸಿಬ್ಬಂದಿಯಿಂದ ಸೂಕ್ತವಾದಂತಹ ಭದ್ರತೆ ನಿಯೋಜನೆ ಆಗಿದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳಿರ್ಬೋದು ಅಥವಾ ಕಾಂಗ್ರೆಸ್ಸಿನ ಕಾರ್ಯಕರ್ತರಿರ್ಬೋದು ಅಲ್ಲಿ ನೆರೆದಿದ್ದಾರೆ. ಅವ್ರನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಲಾಗ್ತಾ ಇದೆ? ಯಾಕಂದ್ರೆ ಎಲ್ರಿಗೂ ಕೂಡ ಸಹಜವಾಗಿ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ಮೇಲೆ ಸಿಟ್ಟಿದೆ. ಈಗ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಸಹಜವಾಗಿ ಇರತ್ತೆ. ಶರತ್, ಖಂಡಿತವಾಗಿಯೂ ಸಹ ಏನು ಬೆಳ್ಳಂಬೆಳಿಗ್ಗೆ ಏನು IT ಅಧಿಕಾರಿಗಳು ಡಿ.ಕೆ. ಶಿವಕುಮಾರ್ ಮನೆ ದಾಳಿ ನಡೆಸ್ತಾರೆ ಅನ್ನೋ ಮಾಹಿತಿ ಗೊತ್ತಾದ್ರೂ ಕೂಡಲೇ ಏನು ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಯೂತ್ ಕಾಂಗ್ರೆಸ್ ಅವರ ಕಾರ್ಯಕರ್ತರು ಕೂಡಲೇ ಮನೆ ಕಡೆ ಸದಾಶಿವನಗರ ಮನೆ ಕಡೆ ಬಂದ್ರು. ಆದ್ರೆ ಯಾವ ಪೊಲೀಸ್ ಅಧಿಕಾರಿಗಳು ಸಹ ಯಾರ ತರ ಎಕ್ಸ್ಪೆಕ್ಟ್ ಅನ್ನ ಮಾಡಿಲ್ಲ. ಅಷ್ಟು ಜನ ಕಾರ್ಯಕರ್ತರು ಮನೆ ಮುಂದೆ ಬಂದು ಕೂಡಲೇ ಒಂದು ಪ್ರತಿಭಟನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಬಿಜೆಪಿ ಸಹ ಒಂದು ಧಿಕ್ಕಾರವನ್ನ ಮಾಡಿದ್ರು. ಕೇಂದ್ರ ಸರ್ಕಾರದ ಧೋರಣೆ ಮಾಡ್ತಾ ಇದೆ, ಮತ್ತೆ ತನ್ನ ಏನು ಡಿ.ಕೆ. ಶಿವಕುಮಾರ್ ವರ್ಚಸ್ಸಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. IT ಅಸ್ತ್ರವನ್ನ ಬಳಿಕೊಂಡು ಏನು ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಬಂದಂತಹ ರಾಜ್ಯಸಭೆ ಹಿನ್ನೆಲೆಯಲ್ಲಿ ಗುಜರಾತ್ನ ರಾಜ್ಯಸಭೆ ಹಿನ್ನೆಲೆಯಲ್ಲಿ ಕಾರ್ಯಕರ್ತ ಏನು ಅಲ್ಲಿನ ಶಾಸಕರನ್ನ ಕರೆದುಕೊಂಡು ಬರುವಂತಹ ಕೆಲಸ ನೇತೃತ್ವವನ್ನ ವಹಿಸಿದ್ರು. ಇದ್ರ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಮನೆ ಮೇಲೆ IT ದಾಳಿಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಾಂಗ್ರೆಸ್ ಪ್ರೊಟೆಕ್ಷನ್ ಮಾಡಿದ್ರು. ಅದನ್ನ ಕೇಂದ್ರ ವಿಭಾಗದ DCP ಚಂದ್ರಗುಪ್ತರನ್ನ ನಿಯಂತ್ರಿಸುವಲ್ಲಿ ಯಶಸ್ವಿಯಾದ್ರು. ಮಾತ್ರ ಇಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಯಾವುದೇ ರೀತಿ ಥ್ಯಾಂಕ್ ಯು ಗಂಗಾಧರ್, ತಮ್ಮೆಲ್ಲ ಮಾಹಿತಿಗಾಗಿ. ಏನೋ ಒಂದೆಡೆ ಎಡಬಿಡದೆ ದಾಳಿಯನ್ನ ಮುಂದುವರಿಸಿದ್ದಾರೆ, ಒಂದು ಕಡೆ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ಮೈಸೂರಲ್ಲಾಗಿರ್ಬೋದು, ಬೆಂಗಳೂರಿನಲ್ಲಾಗಿರ್ಬೋದು ಅಥವಾ ದೇಶದ ವಿವಿಧೆಡೆ ದೆಹಲಿಯಲ್ಲಾಗಿರ್ಬೋದು ಮುಂದುವರೆದಿದೆ. ಅದರ ಜೊತೆಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿಗಳನ್ನ, ಕಾರು ಚಾಲಕರನ್ನ, ಅವರ ಪರ್ಸನಲ್ ಸೆಕ್ರೆಟರಿಯನ್ನ, ಪರ್ಸನಲ್ ಅಸಿಸ್ಟೆಂಟನ್ನು, ಜೊತೆಗೆ ಸಂಬಂಧಿಕರನ್ನ ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ.